HMT ಲೇಔಟ್ನ ವಸತಿ ಪ್ರದೇಶದಲ್ಲಿ ಸಾಕು ನಾಯಿಗಳನ್ನು ವಾಕಿಂಗ್ಗೆ ಕರೆತಂದು ಅವುಗಳು ಸಾರ್ವಜನಿಕ ರಸ್ತೆ ಹಾಗೂ ಮನೆಗಳ ಸುತ್ತಮುತ್ತ ಮಲಮೂತ್ರ ವಿಸರ್ಜನೆ ಮಾಡಿದ ಬಳಿಕ ಸ್ವಚ್ಛಗೊಳಿಸದೆ ಬಿಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಕುರಿತು ಸಂಬಂಧಪಟ್ಟ ಆರೋಗ್ಯಾಧಿಕಾರಿಗಳು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. HMT ಲೇಔಟ್ ನಂಬರ್ 656 ಲಕ್ಷ್ಮೀ ವಿಸ್ತಾರ ಅಪಾರ್ಟ್ಮೆಂಟ್, ನಾಗಸಂದ್ರ ವಿಲೇಜ್, ಬೆಂಗಳೂರು. ಈ ಸಮೀಪ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ಸುಮಾರು 4 ರಿಂದ 5 ನಾಯಿಗಳನ್ನು ವಾಕಿಂಗ್ಗೆ ಕರೆದುಕೊಂಡು ಬರ್ತಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಾಯಿಗಳು ಮನೆಗಳ ಸುತ್ತಮುತ್ತ ಹಾಗೂ ಸಾರ್ವಜನಿಕ ರಸ್ತೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ ಅದನ್ನು ಸಮರ್ಪಕವಾಗಿ ಸ್ವಚ್ಛಗೊಳಿಸದೆ ಬಿಡಲಾಗ್ತಾ ಇದೆ. ಇದರಿಂದ ದುರ್ವಾಸನೆ, ಅಸ್ವಚ್ಛತೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. There is no rule that says mouth gang is supposed to be put, sir. This much is sir, ಇದು ಏನೋ ನಡೀತಾ ಇದೆ ಸರ್. ಫಸ್ಟ್ ನೀವು ಹೇಳಿದ್ದು ಒಂದು ನಿಮಿಷ ಸರ್, ನೋಡಿ ಜನನ ಇಲ್ಲಿ ತಂದು ದೊಡ್ಡ ಸೀನ್ ಮಾಡುವಂತ ಅಗತ್ಯವೇ ಇಲ್ಲ. ಸೀನೇ ಇದು ಸೀನೇ ಮಾಡ್ತಿರೋದು. ಬನ್ನಿ ಸರ್, ಈ ಕುರಿತು ಸೌಜನ್ಯದಿಂದ ಪ್ರಶ್ನಿಸಿ ನಾಯಿಗಳ ಮಲವನ್ನ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದಾಗ ನಾಯಿಗಳನ್ನ ಕರೆತಂದ ವ್ಯಕ್ತಿ ಆಕ್ರಮಣಕಾರಿಯಾಗಿ ವರ್ತಿಸಿ ಅವಾಚ್ಯ ಹಾಗೂ ಅಸಭ್ಯ ಪದಗಳನ್ನು ಬಳಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ಈ ರಸ್ತೆ ನಿಮ್ಮದ, ಈ ಜಾಗ ನಿಮ್ಮದ, ನಾಯಿಗಳು ಸಾರ್ವಜನಿಕ ರಸ್ತೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಎಂದು ಯಾವ ಕಾನೂನಿನಲ್ಲಿ ಇದೆ ಎಂಬ ರೀತಿಯಲ್ಲಿ ಪ್ರಶ್ನಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಕೋಳಿ ಸಾಕಬೇಕು, ದನ ಸಾಕಬೇಕು ಅನ್ನೋ ಪರ್ಮಿಷನ್ ಇಲ್ಲ. ಈಗ ನೀವು ಪರ್ಮಿಷನ್ ಕೊಡಿ. ನೀವು ಈ ರೂಲ್ ಹೇಳ್ತಿದ್ದೀರಲ್ಲ, ಕೊಡಿ ನೀವು ಪರ್ಮಿಷನ್ ಇದೆ. ನಾವೇ ಇಷ್ಟು ಮಾತಾಡ್ತೀವಿ, ಅವ್ರು ಮಾತ್ರ ರೂಲ್ಸ್ ಮಾತಾಡ್ತಾರೆ. ಅವ್ರು ಮಾತ್ರ ರೂಲ್ಸ್ ಎಲ್ಲ ಕೇಳ್ಬೋದು, ನಾವು ಯಾರು ಏನು ಕೇಳಂಗಿಲ್ಲ ಅಂತ ಕೊಟ್ಟರು ನಾವು ಯಾಕೆ ಇದು ಮಾಡ್ತೀವಿ. ಒಂದು ಹೇಳ್ತೀನಿ, ಬೇಕಾದ್ರೆ ನೀವು ವೆಬ್ಸೈಟಲ್ಲೇ ಓಪನ್ ಮಾಡಿ, BBMP ಆ್ಯಕ್ಟ್ ಓಪನ್ ಮಾಡಿ. ಕೋಳಿನೂ ಸಾಕೋಕ್ಕೆ ಪರ್ಮಿಷನ್ ಇಲ್ಲ, ನಾಯಿ ಸಾಕೋಕ್ಕೂ ಪರ್ಮಿಷನ್ ಇಲ್ಲ. ಪರ್ಮಿಷನ್ ತೊಗೊಂಡು ಮಾಡ್ಬೇಕು. ನೀವು ಮಾಡ್ದಲ್ಲೇ ನೀವು ಅವ್ರ ಮೇಲೆ ನಾಯಿಗಳನ್ನ ಸಾಕುವುದಕ್ಕೆ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅವುಗಳನ್ನು ವಾಕಿಂಗ್ಗೆ ಕರೆದುಕೊಂಡು ಹೋಗುವುದಕ್ಕೆ ಯಾವುದೇ ವಿರೋಧ ಇಲ್ಲ ಎಂದು ನಿವಾಸಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಾಕು ಪ್ರಾಣಿಗಳ ಮಾಲೀಕರು ಸಾರ್ವಜನಿಕ ಸ್ವಚ್ಛತೆ ಕಾಪಾಡುವುದು ಹಾಗೂ ಇತರ ನಿವಾಸಿಗಳಿಗೆ ತೊಂದರೆಯಾಗದಂತೆ ಜವಾಬ್ದಾರಿಯಿಂದ ವರ್ತಿಸೋದು ಅಗತ್ಯ ಎಂದು ಒತ್ತಾಯಿಸಿದ್ದಾರೆ. There is no rule that says mouth gang is supposed to be put, sir. This much is ಸರ್, ಇದು ಏನೋ ನಡೀತಾ ಇದೆ ಸರ್. ಫಸ್ಟ್ ನೀವು ಹೇಳಿದ್ದು ಒಂದು ನಿಮಿಷ ಸರ್, ನೋಡಿ ಒಂದು ನಿಮಿಷ ಸರ್. ಜನನ ಇಲ್ಲಿ ತಂದು ದೊಡ್ಡ ಸೀನ್ ಮಾಡುವಂತ ಅಗತ್ಯವೇ ಇಲ್ಲ. ಸೀನೇ ಇದು ಸೀನೇ ಮಾಡ್ತಿರೋದು. ಬನ್ನಿ ಸರ್, ಪಬ್ಲಿಕ್ ಸರ್ವೆಂಟ್, ಮನೆ ಒಳಗಡೆ ಬಂದು ಸರ್, ನನಗೂ ಪ್ರಾಬ್ಲಮ್ ಇದೆ ಸರ್. ನನಗೂ ಕಂಪ್ಲೇಂಟ್ ಕೊಡಬೇಕಾಗಿದೆ ಸರ್. ಅವರ ವೈಫ್ ನನ್ಗೆ ಬಂದ್ಬಿಟ್ಟು ನೀನು ಹಲ್ಲು ಉದುರಿಸ್ತೀನಿ ಅಂತದೆಲ್ಲ ಮಾತಾಡ್ತಾರೆ. ಕಂಪ್ಲೇಂಟ್ ಮಾಡೋ, ನೀನು ನಾಳೆ ಕಂಪ್ಲೇಂಟ್ ಮಾಡೋ. ನೀನು ನಿನ್ನ ನನ್ನ ಮನೆ ಅಂತ ಬಂದ್ಬಿಟ್ಟು ಗಲೀಜ್ ಮಾಡಿಸಿ ಹೋಗಿದ್ದೆ ಕ್ವಶನ್ ಮಾಡಿದ್ರೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ನಾವು ಇಲ್ಲಿ ಬಂದಿರೋದು. ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮ ನಾಯಿ ಯಾರನ್ನು ಕಚ್ಚಿಲ್ಲ. ಮೌತ್ ಗ್ಯಾಗ್ ಹಾಕೋದು ರೂಲ್ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ನಾವು ಮಾತಾಡ್ತಿರೋದು ಗಲೀಜ್ ಮಾಡ್ಬೋದು ಅಂತ. ಐ ವಿಲ್ ಡೂ ಇಟ್. ರೂಲ್ ಇಲ್ಲ ಅಂತಿರಲ್ಲ ಮೇಡಮ್. ನಾಯಿ ಸಾಕೋಕ್ಕೆ ಪರ್ಮಿಷನ್ ಕೊಡಿ. ನಮ್ಮ BBMP ಇಲ್ಲ. ಒಂದು ಕೋಳಿ ಸಾಕಬೇಕು, ದನ ಸಾಕಬೇಕು ಅನ್ನೋ BBMP ಆ್ಯಕ್ಟ್ ಏನು ಹೇಳುತ್ತೆ ಪರ್ಮಿಷನ್ ಇಲ್ಲ. ಈಗ ನೀವು ಪರ್ಮಿಷನ್ ಕೊಡಿ. ನೀವು ಈ ರೂಲ್ ಹೇಳ್ತಿದ್ದೀರಲ್ಲ, ಕೊಡಿ ನೀವು ಪರ್ಮಿಷನ್ ಇದೆ. ನಾವೇ ಇಷ್ಟು ಮಾತಾಡ್ತೀವಿ, ಅವ್ರು ಮಾತ್ರ ರೂಲ್ಸ್ ಮಾತಾಡ್ತಾರೆ. ಅವ್ರು ಮಾತ್ರ ರೂಲ್ಸ್ ಎಲ್ಲ ಕೇಳ್ಬೋದು, ನಾವು ಯಾರು ಏನು ಕೇಳಂಗಿಲ್ಲ ಅಂತ ಕೊಟ್ಟರು ನಾವು ಯಾಕೆ ಇದು ಮಾಡ್ತೀವಿ. ಒಂದು ಹೇಳ್ತೀನಿ, ಬೇಕಾದ್ರೆ ನೀವು ವೆಬ್ಸೈಟಲ್ಲೇ ಓಪನ್ ಮಾಡಿ, BBMP ಆ್ಯಕ್ಟ್ ಓಪನ್ ಮಾಡಿ.
ಕೋಳಿನೂ ಸಾಕೋಕ್ಕೆ ಪರ್ಮಿಷನ್ ಇಲ್ಲ, ನಾಯಿ ಸಾಕೋಕ್ಕೂ ಪರ್ಮಿಷನ್ ಇಲ್ಲ. ಪರ್ಮಿಷನ್ ತೊಗೊಂಡು ಮಾಡ್ಬೇಕು ನೀವು. ಮಾಡ್ದಲ್ಲೇ ನೀವು ಅವ್ರ ಮೇಲೆ, ಈಗ ಅವ್ರು ಎಷ್ಟೋ ನಾಯಿ ಸಾಕಿದಾರಪ್ಪ, ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಇಲ್ಲ, ನಿಮ್ಮ ಮೇಲೆ ಬರ್ತಾರೆ. ನೀವು ನಿಮ್ಮ ಮನೆ ಹತ್ರ ಮಾಡ್ಸೋದಕ್ಕೆ ತಾನೆ, ಮಾಡ್ಸೋದಕ್ಕೆ ತಾನೆ ಬರೋದು. ಇವರೆಲ್ಲ ಯಾಕೆ ಬಂದವ್ರು, ಅವರೆಲ್ಲ ಯಾಕೆ ಬಂದವ್ರು? ನೂರು ರೂಲ್ ಕೇಳ್ತಾರೆ. ಹೇಳ್ತೀನಿ, ಇವತ್ತು ಲೇಔಟ್ ಇದೆ ಅಂದರೆ ಕಾಡಿದ್ದಂಗಿತ್ತು. ಇವರೆಲ್ಲ ಲೋಕಲ್ ಜನ ಸ್ವಂತ ಮನೆ ಇದ್ದು BBMPಗೆ ರೆವಿನ್ಯೂಗೆ ಕಂಪ್ಲೇಂಟ್ ಮಾಡಿ ಒಂದು ಹಳ್ಳಿ ಫುಟ್ಪಾತು ಇದೆಲ್ಲ ಮಾಡಿ ಇವರು ಅಲ್ಲ. ಇವರೆಲ್ಲ ಯಾಕೆ ಅಂತೀರಲ್ರಿ? ಎಷ್ಟು ಕಳ್ತನ ಆಗೋ ಗೊತ್ತಾ ಇಲ್ಲಿ? ಅದ್ರೊತ್ತೆ ಕಳ್ತನ ಮೊನ್ನೆ ನೈಟು ಹೆಂಗ್ ಗೊತ್ತಾ? ಯಾರು ಕಂಪ್ಲೇಂಟ್ ಮಾಡಲ್ಲ, 9% ಗೊತ್ತಿರಲ್ಲ. ನೀವು ಬರ್ತೀರಾ, ಬಾಡಿಗೆ ಇರ್ತೀರಾ, ಹೋಗ್ತೀರಾ. ಬಟ್ ಸ್ವಂತ ಮನೆಯವ್ರಿಗೆ ಗೊತ್ತಿರುತ್ತೆ. ಲೋಕಲ್ ಬಾಡಿ ಅಲ್ಲ, ಎದ್ದಿಂಗೆ